ಹಲೋ ಸ್ನೇಹಿತರೆ, ಇವತ್ತು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾದಿಂದ ಯಶೋಧ ಅಂತ 38ನೇ ವಯಸ್ಸಿನಲ್ಲಿ ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ಮದುವೆ ಆಗಿದ್ರು ಸ್ನೇಹಿತರೆ, ತಾವು ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ದಯವಿಟ್ಟು ಕಂಪ್ಲೀಟ್ ಆಗಿ ನೋಡಿ ಆ್ಯಂಡ್ ಇವರಿಗೆ ಒಂದು ಲೈಕ್ ಕೊಡಿ, ಸಹಾಯ ಮಾಡಿ. ಇವಳ ಸಮಸ್ಯೆ ನೋಡಿ, ಯಜಮಾನರು ನನ್ನ ಮಾತು ಕೇಳೋದಿಲ್ಲ ಎಂದು ಹೇಳಿಕೊಂಡಿದ್ದಾರೆ. ತೂತಿನ ಬಾಗಿಲು ಮುಚ್ಚಿಕೊಂಡಿದೆ ಎಂದು ಮಾಹಿತಿ ತಿಳಿಸಿದ್ದಾರೆ. ತುಂಬ ದಿನಗಳವರೆಗೆ ಯಜಮಾನರು ಮಾಡುವುದಿಲ್ಲ, ಸೊ ಹಾಗಾಗಿ ತೂತು ಸಂಪೂರ್ಣವಾಗಿ ಮುಚ್ಚಿಕೊಂಡಿದೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಮುಖ್ಯವಾಗಿ ಇವಳ ಬಯಕೆ ನೋಡಿ, ಟೂರ್ಗೆ ಹೋಗಲು ಜೊತೆಗೆ ಒಬ್ಬ ಹುಡುಗ ಬೇಕು ಎಂದು ಯಶೋಧ ಅವರು ಮಾಹಿತಿ ಕೊಟ್ಟಿದ್ದಾರೆ. ಆ್ಯಂಡ್ ಇವಳ ಹತ್ತಿರ ಸ್ನೇಹಿತರೆ MG ZS ಎಲೆಕ್ಟ್ರಿಕಲ್ ಒಂದು ಕಾರ್ ಕೂಡ ಇರುತ್ತೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು. ಆ್ಯಂಡ್ ಪ್ರೊಫೈಲ್ ತುಂಬ ಇಂಟ್ರೆಸ್ಟಿಂಗ್ ಇದೆ ಸ್ನೇಹಿತರೆ. ಸೊ ಮುಂದೆ ಬನ್ನಿ ಏನೆಲ್ಲ ಮಾಹಿತಿ ಕೊಟ್ಟಿದ್ದಾರೆ ನೋಡೋಣ. ಈ ಕಾರಣಕ್ಕಾಗಿ ಒಬ್ಬ ಗೆಳೆಯ ಬೇಕು ಎಂದು ಹೇಳಿದ್ದಾರೆ. ಕಾರಲ್ಲಿ ಜೊತೆಗೆ ಲಾಂಗ್ ಟ್ರಿಪ್ ಹೋಗಬೇಕು, ಬೀಚಲ್ಲಿ ಜೊತೆಗೆ ಎಂಜಾಯ್ ಮಾಡಬೇಕು, ರಾತ್ರಿ ಪೂರ್ತಿ 5 ಸ್ಟಾರ್ ಹೋಟೆಲಲ್ಲಿ ಜೊತೆಗೆ ಸಮಯ ಕಳೆಯಬೇಕು ಎಂದು ಹೇಳಿದ್ದಾರೆ. ಒಟ್ಟಾಗಿ ಹಣ ಖರ್ಚು ಮಾಡಿ ಎಂಜಾಯ್ ಮಾಡಬೇಕು. ಈ ಒಂದು ಉದ್ದೇಶದಿಂದ ಸ್ನೇಹಿತರೆ ಜೊತೆಗೆ ಒಬ್ಬ ಗೆಳೆಯ ಬೇಕು ಎಂದು ಹೇಳಿಕೊಂಡಿದ್ದಾರೆ. ಆ್ಯಂಡ್ ಇವರು ಸ್ನೇಹಿತರೆ ಈ ಒಂದು MG ZS ಎಲೆಕ್ಟ್ರಿಕಲ್ ಕಾರ್ ತಾವು ಇಲ್ಲಿ 19,95,000ಗೆ ಪರ್ಚೇಸ್ ಮಾಡಿರ್ತಾರೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು. ಆ್ಯಂಡ್ ಸೊ ಬನ್ನಿ, ಪ್ರಸ್ತುತ ನನ್ನ ಜೀವನ ಹೀಗಿದೆ ಎಂದು ಹೇಳಿಕೊಂಡಿದ್ದಾರೆ. ನನಗೆ ಜೊತೆಗೆ ಹೊರಗಡೆ ಸುತ್ತಾಡಿ ಮಜಾ ಮಾಡುವ ಹವ್ಯಾಸವಿದೆ, ಆದರೆ ಯಜಮಾನರು ಯಾವಾಗಲೂ ಮನೆಯಲ್ಲೇ ಇರುತ್ತಾರೆ, ಸ್ವಲ್ಪನೂ ಜೀವನದಲ್ಲಿ ಎಂಜಾಯ್ ಮಾಡಲ್ಲ ಎಂದು ಹೇಳಿಕೊಂಡಿದ್ದಾರೆ. ಸೊ ಹಾಗಾಗಿ ಸ್ನೇಹಿತರೆ ಈ ಒಂದು ಕಾರಲ್ಲಿ ಒಬ್ಬನ ಜೊತೆಗೆ ಲಾಂಗ್ ಟ್ರಿಪ್ಗೆ ಹೋಗಿ ಎಂಜಾಯ್ ಮಾಡಲು ಇವರು ನಿರ್ಧರಿಸಿದ್ದಾರೆ. ಈ ಕಾರ್ನ ಸ್ನೇಹಿತರೆ ಫ್ಯೂಲ್ ಟೈಪ್ ಬಂದ್ಬಿಟ್ಟು ಫುಲ್ ಎಲೆಕ್ಟ್ರಿಕ್ ಆಗಿರುತ್ತೆ. ಪೆಟ್ರೋಲ್ ಹಾಗೂ ಡೀಸೆಲ್ ಹಾಕುವ ಅವಶ್ಯಕತೆ ಇರುವುದಿಲ್ಲ. ಆ್ಯಂಡ್ ಟಾಪ್ ಸ್ಪೀಡ್ ಬಂದ್ಬಿಟ್ಟು 175 ಕಿಲೋಮೀಟರ್ ಸ್ನೇಹಿತರೆ ಸ್ಪೀಡಲ್ಲಿ ಹೋಗುತ್ತೆ. ಆ್ಯಂಡ್ 1 ಗಂಟೆಯಲ್ಲಿ 175 ಕಿಲೋಮೀಟರ್ ಕೂಡ ಕವರ್ ಆಗುತ್ತೆ. ಅಕ್ಲರೇಷನ್ ಬಂದ್ಬಿಟ್ಟು 8.55 ಸೆಕೆಂಡ್ ಆಗಿರುತ್ತದೆ. ಈ ಕಾರಲ್ಲಿ ಇರತಕ್ಕಂಥ ಬ್ಯಾಟ್ರಿ ಕೆಪಾಸಿಟಿ ಬಂದ್ಬಿಟ್ಟು 50.3 ಕಿಲೋವ್ಯಾಟ್ ಆಗಿರುತ್ತೆ. ಆ್ಯಂಡ್ ಮೋಟರ್ ಪವರ್ ಬಂದ್ಬಿಟ್ಟು 129 ಕಿಲೋವ್ಯಾಟ್ ಆಗಿರುತ್ತೆ. ಅದೇ ರೀತಿ ಮೋಟರ್ ಟೈಪ್ ಬಂದ್ಬಿಟ್ಟು ಪರ್ಮನೆಂಟ್ ಮ್ಯಾಗ್ನೆಟ್ ಆ್ಯಂಡ್ ಸೈಕ್ರೋನಸ್ ಮೋಟರ್ ಆಗಿರುತ್ತೆ. ಆ್ಯಂಡ್ ಮ್ಯಾಕ್ಸ್ ಪವರ್ ಬಂದ್ಬಿಟ್ಟು 174.33 BHP ಆಗಿರುತ್ತೆ. ರೇಂಜ್ ಬಂದ್ಬಿಟ್ಟು ಸ್ನೇಹಿತರೆ ಇದು ಒಂದು ದಿನದಲ್ಲಿ 161 ಕಿಲೋಮೀಟರ್ ರನ್ ಆಗುತ್ತೆ. ಆ್ಯಂಡ್ ಗಂಟೆಯಲ್ಲಿ 175 ಕಿಲೋಮೀಟರ್ ರನ್ ಆಗುತ್ತೆ ಎಂದು ಹೇಳಿಕೊಂಡಿದ್ದಾರೆ. ಈ ಕಾರ್ನ ಫ್ರಂಟ್ ಮತ್ತು ಬ್ಯಾಕ್ ಸೈಡ್ ಎರಡು ಬ್ರೇಕ್ ಬಂದ್ಬಿಟ್ಟು ಡಿಸ್ಕ್ ಟೈಪ್ ಆಗಿರುತ್ತೆ. ಆ್ಯಂಡ್ ಸ್ಟೇರಿಂಗ್ ಟೈಪ್ ಬಂದ್ಬಿಟ್ಟು ಫುಲ್ ಎಲೆಕ್ಟ್ರಿಕ್ ಆಗಿರುತ್ತೆ. ಸೊ ಈ ಒಂದು ಕಾರಲ್ಲಿ ಸ್ನೇಹಿತರೆ ಜೊತೆಗೆ ಲಾಂಗ್ ಟ್ರಿಪ್ ಹೋಗಲು ತಾವು ಇಷ್ಟಪಡ್ತಾ ಇದ್ದಾರೆ. ಆ್ಯಂಡ್ ಫುಲ್ ಚಾರ್ಜ್ ಮಾಡಿಬಿಟ್ಟು ಜೊತೆಗೆ ಲಾಂಗ್ ಟ್ರಿಪ್ ಹೋಗಲು ಇಷ್ಟಪಡ್ತಾ ಇದ್ದಾರೆ. ಈ ಒಂದು ಕಾರಿಗೆ ಡೀಸೆಲ್ ಹಾಗೂ ಪೆಟ್ರೋಲ್ ಹಾಕುವಂಥ ಅವಶ್ಯಕತೆ ಕೂಡ ಇರೋದಿಲ್ಲ. ಜೀವನದಲ್ಲಿ ಎಂಜಾಯ್ ಮಾಡಲು ಇಷ್ಟಪಡ್ತಾ ಇದ್ದಾರೆ. ದಯವಿಟ್ಟು ನಿಮ್ಮ ಅನಿಸಿಕೆ ತಿಳಿಸಿ ಎಂದು ಕೇಳಿಕೊಂಡಿದ್ದಾರೆ.